ವರ್ಸಸ್ ಬಿಜೆಪಿ ನಡುವೆ ಮೆಟ್ರೋ ಚಟಾಪಟಿ ಜೋರಾಗಿದೆ. ಸಿಎಂ ಡಿಸಿಎಂಗೆ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಬಿಎಂಆರ್ಸಿಎಲ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಬಯಸ್ಕೊಟ್ಬಿಡಿ. ಬಿಎಂಆರ್ಸಿಎಲ್ ನಿರ್ವಹಣೆ ಬೇಕು. ನಿಮ್ಗೆ ಭೂಸ್ವಾಧೀನದಿಂದ ಎಲ್ಲವೂ ವಿಳಂಬ ಆಗ್ತಾ ಇದೆ. ಬ್ರಾಂಡ್ ಬೆಂಗಳೂರು ಅಲ್ಲ, ಇದು ಬ್ಯಾಡ್ ಬೆಂಗಳೂರು. ಸಿದ್ದರಾಮಯ್ಯಗೂ ಟೈಮ್ ಇಲ್ಲ, ಡಿಸಿಎಂಗೂ ಟೈಮ್ ಇಲ್ಲ. ಟನಲ್ ಮಾಡೋದಕ್ಕೂ ಬೆಂಗಳೂರಿನವರದ್ದೇ ದುಡ್ಡು ಬೇಕು. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ತನ್ನ ಬಿಎಂಆರ್ಸಿಎಲ್ ಮೂಲಕ ತಡ ಮಾಡಿರುತ್ತೆ. ಏನು ಲ್ಯಾಂಡ್ ಅಕ್ವಿಷನ್ ಮಾಡೋವಂಥದ್ದನ್ನ ತಡ ಮಾಡ್ತಾರೆ, ಪ್ರಾಜೆಕ್ಟ್ ಟೈಮ್ ಲೈನ್ನ ತಡ ಮಾಡ್ತಾರೆ. ಅದಕ್ಕೆ ಯಾರು ಸಮಸ್ಯೆ? ತಪ್ಪು ಹಾಗಿದ್ರೆ ಬಿಎಂಆರ್ಸಿಎಲ್ನ ಕೇಂದ್ರಕ್ಕೆ ಹ್ಯಾಂಡ್ ಓವರ್ ಮಾಡಿಕೊಡ್ಲಿ. ಅವ್ರನ್ನ ನಿರ್ವಹಣೆ ಮಾಡ್ಕೋತಾರೆ, ಕಾಲಕ್ಕೆ ಮಾಡ್ಕೋತಾರೆ. ಜಾಸ್ತಿ ಏನಾದ್ರು ಬಂದರೂ ದುಬಾರಿ ಆದರೂ, ಕಾಸ್ಟ್ ಜಾಸ್ತಿ ಆದರೂ ಅವ್ರು ಮಾಡ್ಕೋತಾರೆ. ಇಲ್ಲಿ ನೀವು ನಿರ್ವಹಣೆ ತೊಗೊಳ್ಳೋದು, ಜವಾಬ್ದಾರಿ ತೊಗೊಳ್ಳೋದು, 2 ವರ್ಷದಲ್ಲಿ 3 ವರ್ಷದಲ್ಲಿ ಮಾಡೋದನ್ನ 6 ವರ್ಷ 8 ವರ್ಷ ಮಾಡಿಕೊಂಡ್ರೆ ಯಾರು ಹೊಣೆ? ಹಾಗಾಗಿ ಅಂಕಿಅಂಶ ಹೇಳ್ತಾ ತಪ್ಪು ಹೇಳಬಾರ್ದು. ಇದು ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೂ ಮಾನ್ಯತೆ ಇದೆ, ರಾಜ್ಯ ಸರ್ಕಾರಕ್ಕೂ ಮಾನ್ಯತೆ ಇದೆ, ಇಬ್ಬರಿಗೂ ಇದೆ. ಆದರೆ ನರೇಂದ್ರ ಮೋದಿಯವ್ರು ಬಂದಾಗ ನೀವು ಕಣ್ಣಿಗೆ ಕಾಣಲ್ಲ ಅಲ್ವಾ? ಇವಾಗ ಬೆಂಗಳೂರಿನಲ್ಲಿ ನಿಮಗೆ ನೆಲೆ ಇದೆಯಾ? ಕಾಂಗ್ರೆಸ್ನವ್ರಿಗೆ ನೆಲೆನೇ ಇಲ್ಲ. ನಿಮ್ಮನ್ನ ಯಾರು ಕೇಳೋರಿಲ್ಲ. ನಿಮ್ಮನ್ನ ಲೋಕಸಭಾ ಚುನಾವಣೆನಲ್ಲಾಗಲಿ, ವಿಧಾನಸಭಾ ಚುನಾವಣೆನಲ್ಲಾಗಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಿಮಗೆ ಅಲೆ ಬೀಸ್ಕೊಂಡು ಬರ್ತು. ಬೆಂಗಳೂರಿನಲ್ಲಿ ಏನೋ ಬಂತಾ? ಬೆಂಗಳೂರಿನಲ್ಲೇ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ 5% ಓಟ್ ಜಾಸ್ತಿ ಆಯಿತು. ಹಾಗಾಗಿ ನಿಮ್ಮ ನಡವಳಿಕೆ, ನಿಮ್ಮ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ. ಡಿ.ಕೆ. ಶಿವಕುಮಾರ್ ಹೇಳಿ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಮೆಟ್ರೋ ಚಟಾಪಟಿ ಜೋರಾಗಿದೆ. ಸಿಎಂ ಡಿಸಿಎಂಗೆ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಬಿಎಂಆರ್ಸಿಎಲ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಬಯಸ್ಕೊಟ್ಬಿಡಿ. ಬಿಎಂಆರ್ಸಿಎಲ್ ನಿರ್ವಹಣೆ ಬೇಕು. ನಿಮ್ಗೆ ಭೂಸ್ವಾಧೀನದಿಂದ ಎಲ್ಲವೂ ವಿಳಂಬ ಆಗ್ತಾ ಇದೆ. ಬ್ರಾಂಡ್ ಬೆಂಗಳೂರು ಅಲ್ಲ, ಇದು ಬ್ಯಾಡ್ ಬೆಂಗಳೂರು. ಸಿದ್ದರಾಮಯ್ಯಗೂ ಟೈಮ್ ಇಲ್ಲ, ಡಿಸಿಎಂಗೂ ಟೈಮ್ ಇಲ್ಲ. ಟನಲ್ ಮಾಡೋದಕ್ಕೂ ಬೆಂಗಳೂರಿನವರದ್ದೇ ದುಡ್ಡು ಬೇಕು. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ತನ್ನ ಬಿಎಂಆರ್ಸಿಎಲ್ ಮೂಲಕ ತಡ ಮಾಡಿರುತ್ತೆ. ಏನು ಲ್ಯಾಂಡ್ ಅಕ್ವಿಷನ್ ಮಾಡೋವಂಥದ್ದನ್ನ ತಡ ಮಾಡ್ತಾರೆ, ಪ್ರಾಜೆಕ್ಟ್ ಟೈಮ್ ಲೈನ್ನ ತಡ ಮಾಡ್ತಾರೆ. ಅದಕ್ಕೆ ಯಾರು ಸಮಸ್ಯೆ? ತಪ್ಪು ಹಾಗಿದ್ರೆ ಬಿಎಂಆರ್ಸಿಎಲ್ನ ಕೇಂದ್ರಕ್ಕೆ ಹ್ಯಾಂಡ್ ಓವರ್ ಮಾಡಿಕೊಡ್ಲಿ. ಅವ್ರನ್ನ ನಿರ್ವಹಣೆ ಮಾಡ್ಕೋತಾರೆ, ಕಾಲಕ್ಕೆ ಮಾಡ್ಕೋತಾರೆ. ಜಾಸ್ತಿ ಏನಾದ್ರು ಬಂದರೂ ದುಬಾರಿ ಆದರೂ, ಕಾಸ್ಟ್ ಜಾಸ್ತಿ ಆದರೂ ಅವ್ರು ಮಾಡ್ಕೋತಾರೆ. ಇಲ್ಲಿ ನೀವು ನಿರ್ವಹಣೆ ತೊಗೊಳ್ಳೋದು, ಜವಾಬ್ದಾರಿ ತೊಗೊಳ್ಳೋದು, 2 ವರ್ಷದಲ್ಲಿ 3 ವರ್ಷದಲ್ಲಿ ಮಾಡೋದನ್ನ 6 ವರ್ಷ 8 ವರ್ಷ ಮಾಡಿಕೊಂಡ್ರೆ ಯಾರು ಹೊಣೆ? ಹಾಗಾಗಿ ಅಂಕಿಅಂಶ ಹೇಳ್ತಾ ತಪ್ಪು ಹೇಳಬಾರ್ದು. ಇದು ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೂ ಮಾನ್ಯತೆ ಇದೆ, ರಾಜ್ಯ ಸರ್ಕಾರಕ್ಕೂ ಮಾನ್ಯತೆ ಇದೆ, ಇಬ್ಬರಿಗೂ ಇದೆ. ಆದರೆ ನರೇಂದ್ರ ಮೋದಿಯವ್ರು ಬಂದಾಗ ನೀವು ಕಣ್ಣಿಗೆ ಕಾಣಲ್ಲ ಅಲ್ವಾ? ಇವಾಗ ಬೆಂಗಳೂರಿನಲ್ಲಿ ನಿಮಗೆ ನೆಲೆ ಇದೆಯಾ? ಕಾಂಗ್ರೆಸ್ನವ್ರಿಗೆ ನೆಲೆನೇ ಇಲ್ಲ. ನಿಮ್ಮನ್ನ ಯಾರು ಕೇಳೋರಿಲ್ಲ. ನಿಮ್ಮನ್ನ ಲೋಕಸಭಾ ಚುನಾವಣೆನಲ್ಲಾಗಲಿ, ವಿಧಾನಸಭಾ ಚುನಾವಣೆನಲ್ಲಾಗಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಿಮಗೆ ಅಲೆ ಬೀಸ್ಕೊಂಡು ಬರ್ತು. ಬೆಂಗಳೂರಿನಲ್ಲಿ ಏನೋ ಬಂತಾ? ಬೆಂಗಳೂರಿನಲ್ಲೇ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ 5% ಓಟ್ ಜಾಸ್ತಿ ಆಯಿತು. ಹಾಗಾಗಿ ನಿಮ್ಮ ನಡವಳಿಕೆ, ನಿಮ್ಮ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ. ಡಿ.ಕೆ. ಶಿವಕುಮಾರ್ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.